ರಾಜ್ಯ ಜೆಡಿಎಸ್ ವತಿಯಿಂದ ಐಪಿಎಲ್ ಮಾದರಿಯಲ್ಲಿ ಜೆಪಿಎಲ್ ಕ್ರಿಕೆಟ್ ಟೂರ್ನಿ ಆಯೋಜನೆ. ರಾಜ್ಯದ 26 ಜಿಲ್ಲೆಗಳಿಂದ 26 ಜೆಡಿಎಸ್ ತಂಡಗಳು ಟೂರ್ನಿಯಲ್ಲಿ ಭಾಗಿ. ಮಾದಾವರದ ನೈಸ್ ಗ್ರೌಂಡ್ನಲ್ಲಿ ಅದ್ದೂರಿಯಾಗಿ ನಡೆಯಲಿರುವ ಕ್ರಿಕೆಟ್ ಮಹಾಕೂಟ. ಎಚ್.ಡಿ. ದೇವೇಗೌಡ ಅವರ ಹುಟ್ಟುಹಬ್ಬ ಹಾಗೂ ಜೆಡಿಎಸ್ 25ನೇ ವರ್ಷದ ಸಂಭ್ರಮದ ಅಂಗವಾಗಿ ಟೂರ್ನಿ ಆಯೋಜನೆ. ಬೆಂಗಳೂರು ಉತ್ತರದ ಯಲಹಂಕ ಜಾಗ್ವಾರ್ಸ್ ತಂಡದ ಲೋಗೋ ಹಾಗೂ ಟಿ ಶರ್ಟ್ ಬಿಡುಗಡೆ. ಕಾರ್ಯಕ್ರಮದಲ್ಲಿ ಇ. ಕೃಷ್ಣಪ್ಪ, ರಮೇಶ್ ಗೌಡ, ವೇಣುಗೋಪಾಲ್, ಪ್ರವೀಣ್ ಸೇರಿದಂತೆ ಅನೇಕ ಮುಖಂಡರು ಭಾಗಿ. ರಾಜ್ಯ ಜೆಡಿಎಸ್ ವತಿಯಿಂದ ಐಪಿಎಲ್ ಮಾದರಿಯಲ್ಲಿ ಜೆಪಿಎಲ್ ಕ್ರಿಕೆಟ್ ಟೂರ್ನಿಯನ್ನ ಅದ್ದೂರಿಯಾಗಿ ಆಯೋಜಿಸಲಾಗುತ್ತಿದೆ. ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡ ಅವರ ಹುಟ್ಟುಹಬ್ಬ ಹಾಗೂ ಪಕ್ಷದ 25ನೇ ವರ್ಷದ ಸಂಭ್ರಮದ ಅಂಗವಾಗಿ ಈ ವಿನೂತನ ಕ್ರೀಡಾ ಟೂರ್ನಿಯನ್ನ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದ 26 ಜಿಲ್ಲೆಗಳಿಂದ 26 ಜೆಡಿಎಸ್ ತಂಡಗಳು ಈ ಟೂರ್ನಿಯಲ್ಲಿ ಭಾಗವಹಿಸಲಿದ್ದು, ಸಾವಿರಾರು ಕಾರ್ಯಕರ್ತರು ಹಾಗೂ ಯುವಕರು ಭಾಗಿಯಾಗಲಿದ್ದಾರೆ. ಬೆಂಗಳೂರು ದಾಸನಪುರ ಹೋಬಳಿ ಮಾದಾವರದಲ್ಲಿರುವ ನೈಸ್ ಗ್ರೌಂಡ್ನಲ್ಲಿ ಪಂದ್ಯಾವಳಿಗಳು ನಡೆಯಲಿದ್ದು, ಜೆಡಿಎಸ್ ಕಾರ್ಯಕರ್ತರಲ್ಲಿ ಈಗಾಗಲೇ ಭಾರೀ ಉತ್ಸಾಹ ಮನೆ ಮಾಡಿದೆ. ರಾಜ್ಯ ಜೆಡಿಎಸ್ ಸೋಷಿಯಲ್ ಮೀಡಿಯಾ ಉಸ್ತುವಾರಿ ಚಂದನ್ ಹಾಗೂ ಯುವ ಮುಖಂಡ ಪ್ರವೀಣ್ ಅವರ ನೇತೃತ್ವದಲ್ಲಿ ಈ ಟೂರ್ನಿ ಆಯೋಜನೆಯಾಗಿದ್ದು, ಪಕ್ಷದ ಸಂಘಟನೆ ಬಲಪಡಿಸುವ ಉದ್ದೇಶದಿಂದ ಕ್ರೀಡೆ ಮೂಲಕ ಯುವಕರನ್ನ ಒಗ್ಗೂಡಿಸುವ ಪ್ರಯತ್ನ ಮಾಡಲಾಗಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಮೇ 15, 16, 17ನೇ ತಾರೀಕು ನಮ್ಮ ಜನತಾ ಪಕ್ಷದ 25ನೇ ವರ್ಷದ ಸಿಲ್ವರ್ ಜೂಬ್ಲಿ ಅಂಗವಾಗಿ ಪ್ರೀಮಿಯರ್ ಲೀಗನ್ನು ಆಯೋಜಿಸಿದ್ದೇವೆ. ಸ್ಥಳ ಬಂದು ನೈಸ್ ಗ್ರೌಂಡ್ ಮಾದಾವರ. ಇದು ದೊಡ್ಡ ದೇವೇಗೌಡರ ಒಂದು ಇದರ ಮೇಲೆ ನಾವು ಮಾಡ್ತಾ ಇದ್ದೀವಿ. ಅದರಲ್ಲೂ ಇವತ್ತು ಇಡೀ ರಾಜ್ಯದಲ್ಲಿ 26 ಜಿಲ್ಲೆಗಳಿಂದ ವಿವಿಧ ಆಟಗಾರರು ಇವತ್ತು ಈ ನೈಸ್ ಗ್ರೌಂಡ್ ಇದರಲ್ಲಿ 3 ದಿವಸ ನಡೆಯುತ್ತೆ. ಇದರಲ್ಲಿ ಭಾಗವಹಿಸುವಂಥ ಕಾರ್ಯಕರ್ತರು ನಮ್ಮ ಪಕ್ಷದ ಏನು IPL 2026 25ನೇ ವರ್ಷದ ಒಂದು ಇದೇನಿದೆ ಇದು ನಡೀತಾರೆ. ಇವತ್ತು ನಾವು ಇದು ಕರೆದಿರೋದು ಈ ಪ್ರೀಮಿಯರ್ ಲೀಗ್ನ ಜೆರ್ಸಿ, ಶೂಸ್ ಮತ್ತು ಟೋಪಿಗಳನ್ನು ಕೊಡೋದ್ರ ಜೊತೆಗೆ ಬೆಂಗಳೂರು ಉತ್ತರ ಟೀಮಿಂದ ನಾವು ಎಲ್ಲ ಆಯೋಜನೆಯನ್ನು ಮಾಡಿದ್ದೇವೆ. ಇದರ ಬಗ್ಗೆ ಕ್ರಿಕೆಟ್ ಅಭಿಮಾನಿಗಳಿಗೆ ತುಂಬ ಅಭಿಮಾನದಿಂದ ಎಲ್ಲ ಭಾಗವಹಿಸ್ತಿದ್ದಾರೆ. ಅದರಲ್ಲೂ ಇದನ್ನು ಆಯೋಜಿಸ್ತಕ್ಕಂಥ ಪ್ರವೀಣ್ ಅವರ ಮುಖಂಡತ್ವದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಅಪ್ಪಣೆ ಮೇರೆಗೆ ಇದೆಲ್ಲ ನಡೀತಾ ಇದೆ. ಖಂಡಿತವಾಗ್ಲೂ ಇದು ಸುದೂರವಾಗಿ ನಡೀಲಿ ಅಂತ ಹಾರೈಸೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ಪೂಜ್ಯ ದೇವೇಗೌಡರು ಸಾಹೇಬರಿಗೆ 94 ವರ್ಷ ಅವರೇನು ಪೂರೈಸಿ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ರಾಜ್ಯ ಯುವಜನತಾ ದಳದಿಂದ ಮತ್ತು ನಮ್ಮ ಸೋಷಿಯಲ್ ಮೀಡಿಯಾ ಹೆಡ್ ನಮ್ಮ ಚಂದನ್ ಅವರು ಮತ್ತು ನಮ್ಮ ಇಲ್ಲಿ ಪ್ರವೀಣ್ ಕುಮಾರ್ ಅವರು ಇವರ ಒಂದು ನೇತೃತ್ವದಲ್ಲಿ ಈ ಭಾಗದಲ್ಲಿ ಏನು ಈ ಒಂದು IPL 2026 ಈ ಒಂದು 15 ಮತ್ತು 16, 17ನೇ ತಾರೀಕು ಏನು ಈ ಒಂದು ಪಂದ್ಯಗಳನ್ನು ಆಯೋಜನೆ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಈ ಭಾಗದ ಒಂದು ನಾರ್ತ್ ಭಾಗದ ಯಲಹಂಕ ಜಾಗ್ವಾರ್ಸ್ ಅಂತ ಹೇಳ್ಬಿಟ್ಟು ಒಂದು ಟೀಮನ್ನು ಈ ಭಾಗದಿಂದ ಸುಮಾರು ಎಷ್ಟು ಟೀಮು ಟೋಟಲ್ 26 ಟೀಮು ಇಡೀ ರಾಜ್ಯದಿಂದ 26 ಟೀಮ್ಗಳು ಬರ್ತಾ ಇದೆ. ಅದರಲ್ಲಿ ನಮ್ಮ ಉತ್ತರ ತಾಲೂಕಿಂದ ನಮ್ಮ ಯಲಹಂಕ ಜಾಗ್ವಾರ್ಸ್ ಅಂತ ಹೇಳ್ಬಿಟ್ಟು ಒಂದು ಟೀಮನ್ನ ಈ ಭಾಗದಿಂದ, ಮತ್ತೆ ಬೆಂಗಳೂರು ನಗರದಲ್ಲೂ ಸಹ ವೆಸ್ಟು ಮತ್ತೆ ಸೌತ್ ಇಂದನೂ ಒಂದೊಂದು ಟೀಮ್ ಬರ್ತಾ ಇದೆ. ಹಾಗಾಗಿ ಇವತ್ತಿನ ದಿವಸ ಏನು ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗೆ ಈಗಾಗಲೇ ತಾವು ನೋಡಿದ್ದೀರಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಬೇರೆ ಬೇರೆ ದೇಶದಲ್ಲಿ ವಾಲಿಬಾಲ್ಗೆ ಬಹಳ ಪ್ರಾಮುಖ್ಯತೆನ ಕೊಡ್ತಾರೆ. ಅದೇ ರೀತಿ ಈ ಕರ್ನಾಟಕದಲ್ಲಿ ನಾವು ಇವತ್ತಿನ ದಿವಸ ಕ್ರಿಕೆಟ್ ಅಂತಂದ್ರೆ ಅದಕ್ಕೆ ಹೆಚ್ಚಿನ ಮಹತ್ವನ ಕೊಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ಯುವಕ ಮಿತ್ರರು, ಎಲ್ಲ ನಮ್ಮ ಯುವ ಜನತಾ ದಳದ ಯುವಕರು, ಪ್ರತಿಯೊಂದು ಇಡೀ ರಾಜ್ಯದ 30 ಜಿಲ್ಲೆಯಿಂದನೂ ಸಹ ಇವರೆಲ್ಲರೂ ಸೇರಿ ಈ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಪೂಜ್ಯ ದೇವೇಗೌಡರು ಸಾಹೇಬ್ರಿಗೆ ಈ ಒಂದು ಸುಸಂದರ್ಭದಲ್ಲಿ ಮಾಡ್ಬೇಕು ಅಂತೇಳಿ ಅಷ್ಟೇ ಅಲ್ಲ,
ಏನು ನಮ್ಮ ಪಕ್ಷಕ್ಕೆ ಸುಮಾರು ರಾತ್ರೋರಾತ್ರಿ ಉದಯ ಆದಂತ ಒಂದು ಪಕ್ಷ ಅಲ್ಲ ನಮ್ದು. ಸುಮಾರು ಸುದೀರ್ಘವಾಗಿ 25 ವರ್ಷಗಳ ಕಾಲ ಏನ್ ರಾಜಕಾರಣವನ್ನ ಮಾಡ್ಕೊಂಡ್ ಬಂದಿದ್ರು. ಈ ಪಕ್ಷ ಈ ರಾಜ್ಯದಲ್ಲಿ 2 ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಒಂದು ಪ್ರಾದೇಶಿಕ ಪಕ್ಷ ಸುದೀರ್ಘವಾಗಿ ರಾಜಕಾರಣವನ್ನ ಮಾಡ್ಕೊಂಡ್ಬಂದು ಇವತ್ತು ಜನರೊಂದಿಗೆ ಜನತಾದಳ ಅಂತೇಳಿ 25 ವರ್ಷಗಳನ್ನ ಪೂರೈಸಿರ್ತಕ್ಕಂಥ ನಮ್ಮ ಹೆಮ್ಮೆಯ JDS ಪಕ್ಷಕ್ಕೆ ಇವತ್ತು ಬೆಳ್ಳಿ ಹಬ್ಬವನ್ನು ಸಹ ಆಚರಣೆ ಮಾಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಇವತ್ತೇನು ನಮ್ಮ ಅದರಲ್ಲೂ ವಿಶೇಷವಾಗಿ ನಮ್ಮ ಸೋಷಿಯಲ್ ಮೀಡಿಯಾ ಹೆಡ್ ಚಂದನ್ ಅವರು ಮತ್ತೆ ಈ ಭಾಗದಲ್ಲಿ ನಮ್ಮ ಪ್ರವೀಣ್ ಅವರು ಅವ್ರ ಜೊತೆ ಸೇರ್ಕೊಂಡು ಇಲ್ಲಿ ಬಹಳ ಜನ ನಮ್ಮ ಎಲ್ಲ ಯುವಕ ಮಿತ್ರರು ಆ ಟೀಮಲ್ಲಿ ಆಡ್ತಕ್ಕಂಥವ್ರು ಎಲ್ಲರೂ ಸಹ ಇಲ್ಲಿ ಬಂದು ಕುಳಿತಿದ್ದಾರೆ. ಏನ್ ನಮ್ಮ 26 ಟೀಮ್ಗಳು ಅಲ್ಲಿ ಏನು ಇವತ್ತು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಆ ಯಾರೇ ಗೆದ್ರು ಸಹನು ಅದು ಎಲ್ಲ ನಮ್ಮ ಪಕ್ಷದಿಂದಾನೇ ಮಾಡ್ತಾ ಇರ್ತಕ್ಕಂಥದ್ದು. ಅವ್ರೆಲ್ರಿಗೂ ಸಹನು ಒಳ್ಳೇದಾಗ್ಲಿ, ಯಶಸ್ಸು ಸಿಗ್ಲಿ. ಮುಂದಿನ ದಿನಗಳಲ್ಲಿ ಏನು ಈ ಪಕ್ಷ ಈ ಒಂದು ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಿದ್ದಾರೆ. ಮುಂದೆ ಬರ್ತಕ್ಕಂಥ ಬೆಂಗಳೂರು ನಗರದಲ್ಲಿ ಈಗಾಗಲೇ ತಾವು ಸುಪ್ರೀಂ ಕೋರ್ಟ್ ಒಂದು ಗೈಡ್ ಲೈನ್ ನಮ್ಗೆ ಕೊಟ್ಟು ಈಗಾಗಲೇ ಏನು ಲೋಕಲ್ ಬಾಡಿ ಚುನಾವಣೆಗಳು GBA ಚುನಾವಣೆ ಮಾಡಬೇಕು ಅಂತೇಳಿ ನಿನ್ನೆ ಎಲೆಕ್ಷನ್ ಕಮಿಷನರ್ ಒಂದು ಏನು ಹೇಳಿದ್ದಾರೆ. ನಮ್ಮ ಹುಡುಗರಿಗೆ ನಾನು ಮನವಿ ಮಾಡೋದಿಷ್ಟೇನೆ, ಯಾವುದೇ ಒಂದು ಪೂಜ್ಯ ದೇವೇಗೌಡರು ಸಾಹೇಬರು ಏನು 94 ವಸಂತಗಳನ್ನ ಪೂರೈಸಿದ್ದಾರೆ, ಅವ್ರಿಗೆಲ್ಲರಿಗೂ ಒಂದು ಛಲ ಬರಬೇಕು ಅಂತೇಳಿ ಹುಡುಗರೆಲ್ಲ ಬಹಳ ಆಕ್ಟಿವ್ ಆಗಿರ್ಬೇಕು, ಅದರಲ್ಲೂ ಸ್ಪೋರ್ಟ್ಸ್ಗೂ ಹೆಚ್ಚಿನ ಮಹತ್ವ ಕೊಡಬೇಕು ಅಂತೇಳಿ ಇವತ್ತೇನು ಆಯೋಜನೆ ಮಾಡಿದ್ದಾರೆ. ಮುಂಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ಸಹನು ಈ ಒಂದು ಪ್ರಾದೇಶಿಕ ಪಕ್ಷವನ್ನ ಬೆಳೆಸಿ ಮುಂದೆ ಬರ್ತಕ್ಕಂಥ ಯುವಕರು ರಾಜಕಾರಣಕ್ಕೆ ಹೆಚ್ಚು ಶಕ್ತಿ ತುಂಬಬೇಕು ಬರಬೇಕು ಅಂತ ಏನು ನಮ್ಮ ಮಹದಾಕಾಂಕ್ಷೆ ಏನು ಇಟ್ಕೊಂಡಿದ್ದೀರಿ, ಅವರೆಲ್ಲರೂ ಸಹ ಈ ಮುಖಾಂತರ ರಾಜಕಾರಣಕ್ಕೂ ಸಹ ಪಾದಾರ್ಪಣೆ ಮಾಡಲಿ, ಸಾರ್ವಜನಿಕ ಜೀವನದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಲಿ ಯುವಕ ಮಿತ್ರರು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಶುಭವನ್ನ ಕೋರ್ತಾ ಇದ್ದೇನೆ. ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು, ಯುವಕ ಮಿತ್ರರವರು, ಯುವ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇರೋದು. ಹಾಗೆಯೇ ಈ ನೈಸ್ ಗ್ರೌಂಡ್ ಅನ್ನೋದು ನಮ್ಮ ಯಲಹಂಕ ಕ್ಷೇತ್ರಕ್ಕೆ ಬರೋದ್ರಿಂದ ನಮ್ಮ ಕ್ಷೇತ್ರದಿಂದ ಹೆಚ್ಚೆಚ್ಚು ಯುವ ಮಿತ್ರರು ಇದರಲ್ಲಿ ಪಾಲ್ಗೊಳ್ಬೇಕು. ಹಾಗೆಯೇ ನಮ್ಮ ಯಲಹಂಕ ಜಾಗ್ವಾರ್ ಎಂಬ ಟೀಮ್ ಏನು ನಮ್ಮ ಕ್ಷೇತ್ರದಿಂದ ಇದ್ದೀರಿ, ನಿಮಗೆಲ್ಲ ಶುಭವಾಗಲಿ. ಏನು 26 ಟೀಮ್ಗಳು ಈ ಪಂದ್ಯವನ್ನು ಆಡ್ತಾ ಇದ್ದಾರೆ. ಯಾರೇ ಗೆದ್ದರೂ ಕೂಡ ಒಂದು ಸ್ನೇಹ ಭಾವದಿಂದ ಎಲ್ಲರೂ ಬೆರಿಬೇಕು ಅಂತ ಹೇಳಿ ಇಷ್ಟಪಡ್ತೀನಿ. ಹಾಗೆಯೇ ಮುಂಬರುವ ಚುನಾವಣೆಗೆ ಇದೊಂದು ದಿಕ್ಸೂಚಿ ಆಗಲಿ, ಮತ್ತು ಹೆಚ್ಚೆಚ್ಚು ಯುವ ಮಿತ್ರರು ನಮ್ಮ ಪಕ್ಷಕ್ಕೆ ಬೆಂಬಲ ಕೋರಲಿ. ಹಾಗೆಯೇ ಹೆಚ್ಚೆಚ್ಚು ಕಾರ್ಯಕರ್ತರು ನಮ್ಮ ಮುಂಬರುವ ಚುನಾವಣೆಯಲ್ಲಿ ಹುಮ್ಮಸ್ಸಿನಿಂದ ಹೋರಾಡಲಿ ಅಂತ ಹೇಳಿ ನಾನು ಈ ಮುಖಾಂತರ ಕೋರ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಬೆಂಗಳೂರು ಉತ್ತರದ ಯಲಹಂಕ ಜಾಗ್ವಾರ್ಸ್ ತಂಡದ ಲೋಗೋ ಹಾಗೂ ಟಿ ಶರ್ಟ್ಗಳನ್ನು ಅನಾವರಣಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಇ ಕೃಷ್ಣಪ್ಪ, ರಮೇಶ್ ಗೌಡ, ವೇಣುಗೋಪಾಲ್, ಪ್ರವೀಣ್, ಮಹದೇವಪ್ಪ ಸೇರಿದಂತೆ ಅನೇಕ JDS ಯುವ ಕಾರ್ಯಕರ್ತರು ಹಾಗೂ ಮುಖಂಡರು ಭಾಗವಹಿಸಿ ಟೂರ್ನಿಗೆ ಶುಭ ಹಾರೈಸಿದರು.